ತಾಯಿಯ ಪ್ರೀತಿಯನ್ನೇ ಕಾಣದ ಕಣ್ಮಣಿಗೆ ಲಕ್ಷ್ಮಮ್ಮ ಈಗ ತಾಯಿಯಾಗಿ ಬಂದಿದ್ರು. ಒಂದೇ ಮಾತನ್ನು ಒಬ್ಬೊಬ್ಬರೊಡನೆಯೂ 100 ಬಾರಿ ಹೇಳಿ ಹಿಗ್ಗಿದ್ರು ಲಕ್ಷ್ಮಮ್ಮ. ಸಾವಿತ್ರಮ್ಮ ಆಕೆಯ ಮಾತನ್ನು ಕೇಳಿ, ನಿಮ್ಮ ನಾಗು ಸತ್ತೋದ್ಲು ಅಂತ ಯಾರೋ ಹೇಳಿದ್ರು. ಈಗ ನೀನ್ ನೋಡಿದ್ರೆ ನನ್ನ ಮಗಳು ಬಂದಿದ್ದಾಳೆ ಅಂತ ಊರಿಗೆಲ್ಲ ಕೇಳೋಂಗ್ ಕಿರ್ಚ್ಕೋತಾ ಇದೆಯಲ್ಲ. ಲಕ್ಷ್ಮಮ್ಮ ಗರ್ಜಿಸಿ ಹೇಳಿದ್ರು. ಮುಚ್ಚು ಬಾಯಿ, ಕೆಟ್ಟ ಮಾತಾಡ್ಬೇಡ. ಸಾವಿತ್ರಮ್ಮ ಸುಶೀಲಾ ಕಡೆ ತಿರುಗಿ, ಓಹೋ, ಯಾರು ಕಾಣದ ಮಗಳೇನೋ ಇವಳು ಎಂದು ಹಂಗಿಸಿ ನಕ್ಕರು. ಇವರ ಮಾತುಕತೆಯ ಮಧ್ಯೆ ಡಾಕ್ಟರ್ ಕೃಷ್ಣ ಅವರು ವಾರ್ಡ್ ಒಳಗೆ ಬರ್ತಾರೆ. ಅವರು ಬಂದಿದ್ದನ್ನ ನೋಡಿದ ಲಕ್ಷ್ಮಮ್ಮ ಅವರ ಮುಂದೆ ಕೈ ಜೋಡಿಸಿ, ನಮ್ಮಪ್ಪ ಬಂದ್ಯಾ, ಬಾ, ನನ್ನ ಮಗಳು ನಾಗು ನನಗೆ ಸಿಕ್ಬಿಟ್ಲು ನೋಡು, ಇನ್ನಾದ್ರೂ ನಮ್ಮಿಬ್ಬರನ್ನ ಮನೆಗೆ ಹೋಗೋಕ್ ಬಿಡು ಎಂದು ಅಂಗಲಾಚಿದ್ರು. ಡಾಕ್ಟರ್ಗೆ ಲಕ್ಷ್ಮಮ್ಮನ ಬಗ್ಗೆ ಚೆನ್ನಾಗೇ ತಿಳಿದಿತ್ತು. ನಾಗು ಬಂದಿದ್ದಾಳಾ? ಎಲ್ಲಿ ನಾಗು? ಯಾರು ನಾಗು ಅಂತ ಕೇಳಿದ್ರು. ಇವಳೇ, ಇಲ್ಲಿ ನೋಡಿ ಎಂದು ಲಕ್ಷ್ಮಮ್ಮ ತನ್ನ ಹಿಂದೆ ನಿಂತಿದ್ದ ಕಣ್ಮಣಿಯನ್ನ ಮುಂದೆ ಕೇಳಿದ್ಲು. ಡಾಕ್ಟರ್ ಹತ್ರ ನಿಲ್ಲಿಸಿದ್ಲು. ನಾಗು, ಡಾಕ್ಟರ್ನ ಕಾಲಿಗೆ ನಮಸ್ಕಾರ ಮಾಡಮ್ಮ, ಅವರ ಆಶೀರ್ವಾದ ನಿನ್ನನ್ನು ಕಾಪಾಡುತ್ತೆ ಅಂತಾರೆ. ಕಣ್ಮಣಿ ಮೌನವಾಗಿ ಡಾಕ್ಟರ್ ಮುಖಾನ ನೋಡ್ತಾ ನಿಂತಿದ್ಲು. ನಮಸ್ಕಾರ ಮಾಡೇ, ಹೇಳಿದ ಹಾಗೆ ಕೇಳು, ಲಕ್ಷ್ಮಮ್ಮ ಮಗಳಿಗೆ ಆಜ್ಞೆ ಮಾಡಿದ್ರು. ಕಣ್ಮಣಿ ಬಾಗಿ ಡಾಕ್ಟರ್ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ಲು. ಕಣ್ಮಣಿ ನಮಸ್ಕಾರ ಮಾಡಿದ ಕೂಡಲೇ ಅವಳದೇನು ಹೆಚ್ಚುಗಾರಿಕೆ, ಬಾರೆ ನಾವು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಸಾವಿತ್ರಮ್ಮ ಮೋಹನಾಂಬ ಇಬ್ಬರು ಡಾಕ್ಟರ್ ಕಾಲಿಗೆ ನಮಸ್ಕರಿಸಿದ್ರು. ಇತರರು ಅವರನ್ನು ಅನುಸರಿಸಲು ಯತ್ನಿಸುತ್ತಿದ್ದಂತೆ ಡಾಕ್ಟ್ರು ಆ ಸ್ಥಳದಿಂದ ಬೇಗನೆ ಹೋಗ್ಬಿಟ್ರು. ಮೊದಲು ಆಸ್ಪತ್ರೆಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಕಣ್ಮಣಿಗೆ ಕಷ್ಟವಾಗ್ತಿತ್ತು. ಅವಳು ಊಟ ಕೆಲಸಗಳಲ್ಲಿ ಆಸಕ್ತಿ ತೋರಿಸದೆ ಮೌನವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿರ್ತಿದ್ಲು. ಆದರೆ ಕಣ್ಮಣಿಗೆ ಈಗ 1 ವಾರ ಕಳೆಯುವಷ್ಟರಲ್ಲಿ ಎಲ್ಲ ಕೆಲಸಗಳಲ್ಲೂ ತಾನು ಹೊಂದಿಕೊಳ್ಳೋಕೆ ಶುರು ಮಾಡಿದ್ಲು. ಈ ದಿನ ಕಣ್ಮಣಿ, ಸುಶೀಲಾ, ಸರೋಜಾ, ಮೋಹನಾಂಬ ಎಲ್ಲರೂ ಕಸೂತಿ ಕೆಲಸವನ್ನು ಪ್ರಾರಂಭಿಸಿದ್ರು. ಕಣ್ಮಣಿಗೆ ಕಸೂತಿ ಕೆಲಸ ಅಷ್ಟಾಗಿ ತಿಳಿದಿರಲಿಲ್ಲ. ಆದರೆ ವಾರ್ಡ್ ನೋಡಿಕೊಳ್ಳುವ ಕಮಲಮ್ಮ ಅವರು ಕಸೂತಿ ಮಾದರಿಯನ್ನು ಕಣ್ಮಣಿಗೆ ಹೇಳಿಕೊಟ್ರು. ಕಣ್ಮಣಿಗೆ ಕಸೂತಿಯಲ್ಲಿ ಆಸಕ್ತಿ ಹುಟ್ಟಿತು. ಸೂಜಿ ದಾರ ಹಿಡಿದು ಗುಲಾಬಿ ಹೂವನ್ನು ರಚಿಸೋಕೆ ಶುರು ಮಾಡಿದ್ಲು. ಗುಲಾಬಿ ಹೂವು ಪೂರ್ತಿಯಾದೊಡನೆ ಕಣ್ಮಣಿ ಕಮಲಮ್ಮನಿಗೆ ತಂದು ತೋರಿಸಿದ್ಲು. ತುಂಬ ಚೆನ್ನಾಗಿ ಹಾಕಿದ್ಯಾ ಕಣ್ಮಣಿ, ಹೀಗೆ 2 ದಿನ ಕಲಿತ್ರೆ ನೀನು ಇನ್ನೂ ಚೆನ್ನಾಗಿ ಹಾಕೋದು ಕಲಿತೀಯ. ಈ ಗುಲಾಬಿ ಹೂವಿಗೆ ಎಲೆಗಳನ್ನ ಬಿಡಿಸೋ ಅಂತಾರೆ. ಕಣ್ಮಣಿ ಸೂಜಿಗೆ ನೀಲಿ ದಾರವನ್ನು ಪೋಣಿಸಿ ಎಲೆಯನ್ನು ಹಾಕೋಕೆ ಶುರು ಮಾಡಿದ್ಲು. ಸಾವಿತ್ರಮ್ಮ ಕಣ್ಮಣಿ ಬಳಿ ಬಂದು, ಹೂ ಹಾಕಾಯ್ತ ಕಣ್ಮಣಿ ಅಂತ ಕೇಳಿದ್ರು. ಹಾ, ಹಾಕಾಯ್ತು, ಈಗ ಎಲೆಗಳನ್ನ ಹಾಕ್ತಾ ಇದ್ದೀನಿ ಅಂದ್ಲು. ಇದೇನಿದು, ಎಲೆಯನ್ನ ಯಾರಾದ್ರೂ ನೀಲಿ ದಾರದಲ್ಲಿ ಹಾಕ್ತಾರಾ? ಹೌದು, ನಾನು ನೀಲಿ ದಾರದಲ್ಲೇ ಹಾಕೋದು ನೋಡಿ ಎಂದು ತೋರಿಸಿದ್ಲು. 2 ನೀಲಿಯ ಎಲೆಗಳ ಮಧ್ಯೆ ಗುಲಾಬಿ ಹೂವು ಅರಳಿತು. ಅದನ್ನ ನೋಡಿ ಸಾವಿತ್ರಮ್ಮಂಗೆ ನಗು ಬಂತು. ಎಲ್ರೂ ಬನ್ನಿ ಇಲ್ಲಿ, ಕಣ್ಮಣಿ ಕೆಂಪು ಗುಲಾಬಿಗೆ ನೀಲಿ ಎಲೆಯನ್ನ ರಚಿಸಿದ್ದಾಳೆ, ಬನ್ನಿ ಬನ್ನಿ ಅಂತ ಕೂಗ್ತಾಳೆ. ಎಲ್ಲರೂ ಜೋರಾಗಿ ನಗೋಕೆ ಆರಂಭಿಸಿದ್ರು. ಕಣ್ಮಣಿಗೆ ಮುಖಭಂಗವಾಯಿತು. ಪೆದ್ದಿ ಅಂದ್ರೆ ನೀನು ಕಣೆ ಕಣ್ಮಣಿ. ಹಾ, ನಾನು ಪೆದ್ದಿನಾ? ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಮತ್ತೇನು, ಎಲೆ ಎಲ್ಲಾದ್ರೂ ನೀಲಿ ಬಣ್ಣ ಇರುತ್ತಾ? ಪೆದ್ದಿ ನೀನು. ಎಲೆ ಬಣ್ಣ ಯಾವುದು ಹೇಳು ನೋಡೋಣ? ಹಸಿರು ಅಂತಾಳೆ. ಮತ್ತೆ ಹಸಿರು ದಾರ ಯಾಕೆ ಹಾಕಿಲ್ಲ ನೀನು? ಕಣ್ಮಣಿ ದ್ವೇಷದಿಂದ ಹೇಳಿದ್ಲು. ಆಹಾ, ಹಸಿರು ಬಣ್ಣ ಬೇಡ, ನಾನು ನೀಲಿನೇ ಹಾಕೋದು. ಕಮಲಮ್ಮ, ಕಮಲಮ್ಮ, ಸುಶೀಲಾ ಗಟ್ಟಿಯಾಗಿ ಕೂಗಿದ್ರು. ಕಮಲಮ್ಮ ಹತ್ತಿರ ಬರುತ್ತಲೇ ಮೂವರು ಒಟ್ಟಿಗೆ ಕಣ್ಮಣಿಯ ಪೆದ್ದುತನದ ಬಗ್ಗೆ ಹೇಳೋಕೆ ಶುರು ಮಾಡಿದ್ರು. ಕಮಲಮ್ಮನಿಗೆ ಅವರ ಮಾತುಗಳು ಅರ್ಥವಾಗದೆ ಎಲ್ಲರನ್ನೂ ಕಕ್ಕಾಬಿಕ್ಕಿಯಾಗಿ ನೋಡಿದ್ರು. ಕಮಲಮ್ಮನ ಪೇಚಾಟ ತಿಳಿದು ಸಾವಿತ್ರಮ್ಮ, ಸೈಲೆನ್ಸ್, ಒಬ್ಬೊಬ್ಬರಾಗೆ ನಿಂತು ಉತ್ತರನ ಹೇಳಿ, ಉಳ್ತವರೆಲ್ಲ ಸುಮ್ಮನಿದ್ಬಿಡಿ. ಸಾವಿತ್ರಮ್ಮ, ನೀನೇ ಹೇಳು. ಸಾವಿತ್ರಮ್ಮ ಗಂಟ್ಲು ಸರಿ ಮಾಡಿಕೊಂಡು ಕಣ್ಮಣಿಯ ಮೇಲೆ ದೊಡ್ಡ ಅಪರಾಧ ಹೊರಿಸುವಂತೆ, ಕಣ್ಮಣಿ ಎಲೆಗೆ ನೀಲಿ ದಾರ ಹಾಕಿದಾಳೆ, ಹಸಿರು ದಾರ ಹಾಕು ಅಂದ್ರೆ ಜಗಳಕ್ಕೆ ಬರ್ತಾಳೆ. ಯಾಕಮ್ಮ ಕಣ್ಮಣಿ ಹೀಗೆ ಮಾಡ್ತಿದ್ಯಾ? ಎಲೆಯ ಬಣ್ಣ ಯಾವುದು ಕೇಳ್ತಾರೆ ಕಮಲಮ್ಮ. ಹಸಿರು. ಮತ್ತೆ ನೀಲಿ ಬಣ್ಣನೇ ಹಾಕಬೇಕು ಅಂತ ಯಾಕೆ ಈ ರೀತಿ ಮೊಂಡುತನ ಮಾಡ್ತಿದ್ಯಾ? ನನಗೆ ಹಸಿರು ಬಣ್ಣ ಇಷ್ಟ ಇಲ್ಲ. ಎಲ್ಲರೂ ಕಣ್ಮಣಿಯನ್ನೇ ನೋಡಿ ಗೇಲಿ ಮಾಡ್ತಾ ಇರೋದು, ದೂರ ಹೇಳ್ತಿರೋದು ನೋಡಿ ಕಣ್ಮಣಿಗೆ ಅಳುನೇ ಬಂತು. ಈಗ ಅಳೋದ್ ನಿಲ್ಸು, ಎಲೆಗೆ ಹಾಕಿರೋ ದಾರನ ಬಿಚ್ಚಿಬಿಡು, ಹಸಿರು ಬಣ್ಣದಲ್ಲೇ ಕಸೂತಿ ಮಾಡು.
ಕಣ್ಮಣಿಯ ಕಣ್ಣುಗಳಲ್ಲಿ ನೀರು ಕಂಡು ಕೆರಳಿದ ಲಕ್ಷ್ಮಮ್ಮ ಹೇಳಿದ್ರು, ನಿಮ್ಮದೆಲ್ಲ ಏನ್ ಹಠ? ನನ್ನ ಮಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಎಲೆ ಬಣ್ಣ ಹಸಿರೇ ಇರಬೇಕು ಅಂತ ಏನಾದ್ರೂ ಇದೆಯಾ? ಅದು ನೀಲಿನಾದ್ರೂ ಆಗಿರ್ಬಹುದಲ್ವಾ? ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ. ಹೀಗೆ ಕೂತ್ರೆ ನಿಂತ್ರೆ ಎಲ್ಲ ತಪ್ಪು ಅಂತ ಹೇಳಿದ್ರೆ ನಾನು ಸಹಿಸಲ್ಲ. 2 ದಿನ ಇಲ್ಲಿದ್ದು ಗಂಡನ ಮನೆಗೆ ಹೋಗೋ ಹುಡುಗಿನ ಹೀಗೆಲ್ಲ ಅಳಿಸೋದು ಸರಿಯಲ್ಲ. ಕಮಲಮ್ಮ ಲಕ್ಷ್ಮಮ್ಮನಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡಲಿಲ್ಲ. ಹಾಗೆ ಹೊರಟೋದ್ರು. ಒಂದು ದಿನ ಬೆಳಗ್ಗೆ ಸುಶೀಲಾ ತೋಟದ ಕೆಲಸಕ್ಕೆ ಬರಲಿಲ್ಲ. ಗಿಡಗಳಿಗೆ ನೀರು ಹಾಕುವಾಗಲೇ ಕಣ್ಮಣಿ ಸುಶೀಲಾ ಇಲ್ದಿರೋದನ್ನ ಗಮನಿಸಿದ್ಲು. ಕೆಲಸ ಮುಗಿಸ್ಕೊಂಡು ಒಳಗೆ ಬರುತ್ತಿದ್ದಾಗ ಎದುರಿಗೆ ವಿಚಿತ್ರ ವ್ಯಕ್ತಿಯೊಬ್ಬಳ ದರ್ಶನವಾಯಿತು. ಕಣ್ಮಣಿಗೆ ಅವಳ ಗುರುತು ಸಿಕ್ಕಲಿಲ್ಲ. ಕಣ್ಮಣಿ ಅವಳ ಕಡೆ ಒಂದು ಬಾರಿ ನೋಡಿ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೊರಟ್ಲು. ಆ ವ್ಯಕ್ತಿ ಅವಳ ದಾರಿಗೆ ಅಡ್ಡಲಾಗಿ ನಿಂತು ತಮಾಷೆ ಮಾಡಿದವಳಂತೆ ಗಟ್ಟಿಯಾಗಿ ನಗುತ್ತಾ, ನಾನು ಯಾರಂತ ನಿನಗೆ ತಿಳಿದಾ? ಯಾರು? ಕಣ್ಮಣಿ ಕಣ್ಣರಳಿಸಿ ಎದುರಿಗೆ ನಿಂತಿದ್ದ ವ್ಯಕ್ತಿಯನ್ನೇ ದಿಟ್ಟಿಸಿ ನೋಡ್ತಾ ಕೇಳಿದ್ಲು. ನಾನ್ ಯಾರು ನೋಡು. ನೋಡು ಕಣ್ಮಣಿ, ನಾನ್ ಯಾರು ಹೇಳು ಎಂದು ಹಾಡು ಹೇಳುತ್ತಾ ಕಣ್ಮಣಿ ಸುತ್ತ ತಿರುಗಲಾರಂಭಿಸಿದ್ಲು. ಕಣ್ಮಣಿ 2 ಗಳಿಗೆ ಅವಳ ಕಡೆಯೇ ನೋಡಿ ವಿಸ್ಮಯದಿಂದ ಸುಶೀಲಾ ಅಂದ್ಲು. ಹೌದಮ್ಮ, ಹೌದು. ಈಗಾದ್ರೂ ನನ್ ಗುರ್ತು ಸಿಕ್ತಲ್ಲ. ಕಣ್ಮಣಿ ಆಶ್ಚರ್ಯದಿಂದ ಸುಶೀಲಾಳ ತಲೆಯನ್ನೇ ನೋಡಿದ್ಲು. ಹಿಂದಿನ ರಾತ್ರಿ ಕೂಡ ಸುಶೀಲಾಳ ನೀಳವಾದ ಸೊಂಪಾದ ಕೇಶರಾಶಿಯನ್ನು ಕಣ್ಮಣಿ ನೋಡಿದ್ಲು. ಎಂತಹ ಸುಂದರವಾದ ಜಡೆ ಎಂದು ಅವಳ ಜಡೆಯನ್ನು ಮನಸ್ಸಿನಲ್ಲಿಯೇ ಮೆಚ್ಚಿದ್ಲು. ಸುಶೀಲಾಳಿಗೆ ಇದ್ದಷ್ಟು ನೀಳವಾದ ದಟ್ಟವಾದ ತಲೆಗೂದಲು ಬೇರೆ ಯಾರಿಗೂ ಇರಲಿಲ್ಲ. ಸುಶೀಲಾಳ ನೀಳವಾದ ಜಡೆ ಅವಳ ಸೌಂದರ್ಯಕ್ಕೆ ಕಲಶವಿಟ್ಟಂತಿತ್ತು. ಆದ್ರೆ ಈಗ ತನ್ನೆದುರಿನಲ್ಲಿ ನಿಂತಿದ್ದ ವ್ಯಕ್ತಿಯ ತಲೆಯ ಒಂದು ಕೂದಲೂ ಇರಲಿಲ್ಲ. ಸುಶೀಲಾಳ ಬೋಳು ತಲೆ ಸೂರ್ಯನ ಬೆಳಕಿನಲ್ಲಿ ಮಿರಮಿರನೆ ಮಿಂಚುತ್ತಿತ್ತು. ಮುದ್ದಾದ ಹುಡುಗಿ ಸುಶೀಲಾ ತನ್ನ ಚೆಲುವಾದ ಕೇಶವನ್ನು ಕಳೆದುಕೊಂಡು ವಿರೂಪ ಆಗಿದ್ಲು. ಆದರೆ ಸುಶೀಲಾಗೆ ತನ್ನ ಕೂದಲನ್ನು ಕತ್ತರಿಸಿ ಹಾಕಿರುವುದರ ಚಿಂತೆ ಸ್ವಲ್ಪವೂ ಇರಲಿಲ್ಲ. ಆದರೆ ಕಣ್ಮಣಿಗೆ ಅವಳನ್ನು ನೋಡಿ ತುಂಬಾ ದುಃಖ ಆಯಿತು. ಕಣ್ಮಣಿ ತನ್ನ ಅಂಗೈಯಿಂದ ತಲೆಗೂದಲನ್ನು ನೇವರಿಸಿಕೊಂಡು, ನಿನ್ನ ಗಂಡ ಸತ್ತು ಹೋದ್ನಾ ಅಂದ್ಲು. ಗಂಡ? ನನಗಿನ್ನೂ ಮದ್ವೆನೇ ಆಗಿಲ್ಲ. 2 ಹುಡುಗರು ನನ್ನನ್ನು ನೋಡೋಕೆ ಬಂದಿದ್ರು. ಅವರಲ್ಲಿ ಒಬ್ಬ ಹುಡುಗ ನಾನು ಚೆನ್ನಾಗಿಲ್ಲ ಅಂತ ಅಂದ. ಮತ್ತೊಬ್ಬ ನಾನು ಬಡವಳು ಅಂತ ಬೇಡ ಅಂದ್ಬಿಟ್ಟ. ನನಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅವರಿಬ್ಬರು ಬೇಡ ಅಂದಾಗ ನನಗೆ ತುಂಬಾ ಬೇಜಾರಾಗಿತ್ತು, ದುಃಖ ಆಗಿತ್ತು. ಆಮೇಲೆ ನಮ್ಮ ಅಣ್ಣ ಇಲ್ಲಿಗೆ ಕರ್ಕೊಂಡು ಬಂದು ನನ್ನನ್ನು ಸೇರಿಸ್ದ. ಯಾಕೆ? ಕಣ್ಮಣಿ ಸರಳವಾಗಿ ಪ್ರಶ್ನಿಸಿದ್ಲು. ನಾನು ಮನೆಯಲ್ಲಿ ಎಲ್ಲರನ್ನೂ ಹೊಡೆದು ಬಡ್ದು ಮಾಡ್ತಿದ್ನಂತೆ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ನಂತೆ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದು ಸೇರಿಸಿದ್ದಾನೆ ಪಿಶಾಚಿ. ನೀನು ನಿಜವಾಗ್ಲೂ ಹೊಡೆದು ಬಡ್ದು ಮಾಡ್ತಿದ್ದೀಯಾ? ಬರೀ ಸುಳ್ಳು. ನಮ್ಮ ಅಣ್ಣನ ಮಾತು ನಂಬೇಡ ಕಣ್ಮಣಿ. ಅವನು ಹೇಳೋದೆಲ್ಲ ಸುಳ್ಳೇ. ಅವನಿಗೆ ನನ್ನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ನಾನು ಮನೇಲಿದ್ದರೆ ನನಗೆ ಮದುವೆ ಮಾಡಬೇಕು, ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಇಲ್ಲಿಗೆ ತಂದು ಸೇರಿಸಿದ್ದಾನೆ. ಒಂದು ಸಲ ನಾನೇನು ಮಾಡಿದೆ ಅಂದರೆ, ಅವನು ಓದ್ಕೊಳ್ತಾ ಕೂತಿದ್ದ. ಆಗ ನಾನು ಹಿಂದಿನಿಂದ ಉರಿಯುವ ಕೊಳ್ಳಿಯನ್ನು ತಗೊಂಡು ಹೋಗಿ ಅವನ ಬೆನ್ನಿನ ಮೇಲೆ ಇಟ್ಬಿಟ್ಟಿದ್ದೆ. ಆಗ ಅವನು ಹೆದರಿ ಕೂಗಿ ಓಡ್ ಹೋಗಿದ್ದ. ನೀನು ನೋಡಬೇಕಿತ್ತು ಎಷ್ಟು ತಮಾಷೆಯಾಗಿತ್ತು ಅಂತ. ಸುಶೀಲಾ ಮಾತು ಮುಗಿಸುವ ಮುಂಚೆಯೇ ನಗಲು ಮೊದಲು ಮಾಡಿದ್ಲು. ತರುಣ ವೈದ್ಯನೊಬ್ಬ ವಾರ್ಡ್ನೊಳಗೆ ಬಂದ. ಅವನು ಬಂದಾಗ ಸುಶೀಲಾ ನಗೋದನ್ನು ನಿಲ್ಲಿಸಿ ಆತನ ಹಿಂದೆ ಹೊರಟ್ಲು. ಸುಶೀಲಾಳನ್ನು ನೋಡಿ ಸಾವಿತ್ರಮ್ಮ ಟೀಕಿಸಿದ್ರು. ಥೂ, ಅದೊಂದು ಚೆಲ್ಲಾಗಿ ಆಡುತ್ತೆ. ಹೆಣ್ಮಕ್ಳಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ನಯ ನಾಜೂಕು ಇರಬಾರ್ದಾ? ಆ ಡಾಕ್ಟ್ರು ಬಂದ ಕೂಡಲೇ ಅವನ ಹಿಂದೆ ಯಾಕೆ ಆ ಥರ ಹೋಗಬೇಕು? ಸುಶೀಲಾಗೆ ಅದೊಂಥರ ಹುಚ್ಚು. ತನಗೆ ಮದುವೆ ಆಗಿಲ್ಲ ಅಂತ ಕೊರಗಿ ಹೀಗಾಗಿದ್ದಾಳೆ ಪಾಪ. ಹೋಗ್ಲಿ ಬಿಡಿ, ಹಾಗೆಲ್ಲ ಮಾತಾಡಬೇಡಿ. ಡಾಕ್ಟರ್ ಆ ವಾರ್ಡಿನಿಂದ ಹೋಗುವ ತನಕ ಸುಶೀಲಾ ಅವರ ಹಿಂದೆಯೇ ಅಲೆದಾಡಿದ್ಲು. ಕೊನೆಗೆ ತಾಯಮ್ಮ ಬಾಗಿಲಿಗೆ ಬೀಗ ಹಾಕಿದ್ದನ್ನು ನೋಡಿ ಪುನಃ ಕಣ್ಮಣಿಯ ಬಳಿಗೆ ಬಂದ್ಲು. ಸುಶೀಲಾ, ಹಾಗೆಲ್ಲ ಅವರ ಹಿಂದೆ ಹೋಗಬೇಡ ಕಣೆ, ನೋಡೋರಿಗೆ ಚೆನ್ನಾಗಿರೋದಿಲ್ಲ. ಓಹೋಹೋ, ನೀನು ಮೇಡಮ್. ಆದರೆ ನಿನ್ನ ಪುರಾಣನ ಸ್ಕೂಲಲ್ಲಿ ಇಟ್ಕೋ, ನನ್ನ ಮುಂದೆ ಅಲ್ಲ ಸಾವಿತ್ರಮ್ಮ ಅಂತಾಳೆ. ನನ್ನ ಮುಂದೆ ನಿನ್ನ ಆಟ ನಡೆಯಲ್ಲ. ನವಿಲೂರಿಗೆಲ್ಲ ನಾನೇ ಬಲು ಚೆಲುವೆ, ಅದಕ್ಕೆ ನಮ್ಮಿಬ್ಬರಿಗೂ ನಾಳೆನೇ ಮದುವೆ ಅಂತ ಹಾಡನ್ನು ಹೇಳ್ತಾ ಆನಂದಿಸ್ತಿದ್ಲು. ಸುಶೀಲಾ ಅಲ್ಲಿಂದ ಮರೆಯಾಗುವವರೆಗೆ
ಅವಳ ಹೊಳೆಯುತ್ತಿದ್ದ ತಲೆಯನ್ನೇ ನೋಡ್ತಾ ನಿಂತಿದ್ಲು ಕಣ್ಮಣಿ. ಅನಂತರ ಕಣ್ಮಣಿಯ ಎದುರಿಗೆ ಬಂದ ಕೇರ್ ಟೇಕರ್ ಕಮಲಮ್ಮನವರಿಗೆ ಕೇಳ್ತಾಳೆ ಕಣ್ಮಣಿ, ಅವಳ ತಲೆ ಕೂದಲನ್ನು ಯಾಕೆ ತೆಗ್ದಿದ್ದೀರಾ? ನಾಳೆ ಅವಳಿಗೆ ಮೆದುಳಿನ ಆಪರೇಷನ್ ಮಾಡ್ತಾರೆ ಅಂದ್ಬಿಟ್ರು. ಸಾವಿತ್ರಮ್ಮ ಕಣ್ಮಣಿಗೆ, ನೀನು ಲಕ್ಷ್ಮಮ್ಮನ ಹತ್ರ ಹೋಗಬೇಡ, ಅವರ ಸಂಘ ಬಿಟ್ಬಿಡು, ಅವಳು ತುಂಬ ಕೆಟ್ಟವಳು, ನಿನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಹಾರಿಸ್ಬಿಡ್ತಾಳೆ, ಈಗಲೇ ಎಚ್ಚರಿಕೆ ಕೊಡ್ತಿದ್ದೀನಿ ಎನ್ನುತ್ತಾ ತಟ್ಟನೆ ನೆಲದ ಮೇಲೆ ಕುಳಿತು ನೆಲ ಬಡಿಯುತ್ತಾ, ನನ್ನ ದುಡ್ಡೆಲ್ಲ ಈ ನೆಲದೊಳಗೆ ಹೂತಿಟ್ಟಿದ್ದೀನಿ, ಇದನ್ನೆಲ್ಲ ಯಾರಾದರೂ ಕತ್ಕೊಂಡು ಹೋಗ್ಬಿಟ್ರೆ ನೀನು ಮಾತ್ರ ಇಲ್ಲಿ ದುಡ್ಡಿಟ್ಟಿರೋ ವಿಚಾರ ಯಾರಿಗೂ ಹೇಳಬೇಡ ಕಣ್ಮಣಿ ಎಂದು ಹೇಳಿದ್ರು. ಇದ್ದಕ್ಕಿದ್ದಂತೆ ಸೈಲೆನ್ಸ್ ಸೈಲೆನ್ಸ್ ಎಂದು ಗಟ್ಟಿಯಾಗಿ ಕೂಗಿ ಶಾರದಾಬಾಯಿ, ಮೀನಾಕ್ಷಿ ಎಂದು ಹಾಜರಾತಿ ತೆಗೆದುಕೊಳ್ಳುವಂತೆ ಹೆಸರು ಕೂಗಲು ಪ್ರಾರಂಭಿಸಿದ್ರು. ಕಣ್ಮಣಿಗೆ ಇವರೆಲ್ಲರ ಪರಿಸ್ಥಿತಿ ನೋಡಿ ಬೇಸರ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು. ಸಂಜೆ ಕಣ್ಮಣಿ ಮತ್ತೆ ಲಕ್ಷ್ಮಮ್ಮ ಇಬ್ಬರು ಕೇರಂ ಆಡ್ತಿದ್ರು. ಕಣ್ಮಣಿ ಆಟವನ್ನು ಬಹಳ ಜಾಣತನದಿಂದ ಆಡ್ತಿದ್ಲು. ಲಕ್ಷ್ಮಮ್ಮನಿಗೆ ಇಂತಹ ಬಣ್ಣದ ಕಾಯಿನ್ನನ್ನೇ ಹೊಡಿಬೇಕೆಂಬ ನಿಯಮ ಇರಲಿಲ್ಲ. ಒಂದು ಬಾರಿ ಬಿಳಿ ಕಾಯಿನ್ ಹೊಡೆದ್ರೆ ಮತ್ತೊಂದು ಬಾರಿ ಕಪ್ಪು ಕಾಯಿನ್ ಹೊಡಿತಿದ್ರು. ಸ್ಟ್ರೈಕರ್ ಅನ್ನು ಸಹ ಎರಡು ಗೆರೆಗಳ ಮಧ್ಯೆ ಇಟ್ಟುಕೊಳ್ಳದೆ ಬೇರೆ ಬೇರೆ ಕಡೆ ಇಟ್ಟು ಹೊಡಿತಾ ಇದ್ರು. ಏನೂ ಅರಿಯದ ಎಳೆಯ ಮಗುವಿನಂತೆ ಅವರು ಆಟ ಆಡೋದನ್ನು ನೋಡಿ ಕಣ್ಮಣಿಗೆ ನಗು ಬರ್ತಿತ್ತು. ಒಂದು ಸಲ ಲಕ್ಷ್ಮಮ್ಮ ಕೆಂಪು ಕಾಯಿನ್ ಇಡುವ ಜಾಗದಲ್ಲಿ ಸ್ಟ್ರೈಕರ್ ಇಟ್ಟು ಹೊಡೆದಾಗ ಕಣ್ಮಣಿ ಜೋರಾಗಿ ನಗೋಕ್ಕೆ ಪ್ರಾರಂಭಿಸಿದ್ಲು. ಹಾಗೆ ಹೊಡಿಬಾರ್ದು ಅಮ್ಮ, ಈ ಗೆರೆ ಮೇಲೆ ಇಟ್ಟು ಹೊಡಿಬೇಕು ಅಂದ್ಲು ಕಣ್ಮಣಿ. ಏನೂ ಆಗಲ್ಲ ಹೋಗೆ, ಈ ರೂಲ್ಸ್ ಇಟ್ಟರೆ ನಾನು ಆಟ ಆಡೋಕ್ಕೆ ಬರಲ್ಲ, ನನಗೆ ಈಗ ಆಟ ಸಾಕು, ನೀನು ಸಾವಿತ್ರಿ ಇಬ್ಬರು ಆಟ ಆಡಿ. ಈಗ ಕಣ್ಮಣಿ ಸಾವಿತ್ರಮ್ಮ ಇಬ್ಬರು ಹುರುಪಿನಿಂದ ಆಟವನ್ನು ಪ್ರಾರಂಭಿಸಿದ್ರು. ಮೊದಲನೇ ಗೇಮ್ ಕಣ್ಮಣಿ ಗೆದ್ಲು. ಲಕ್ಷ್ಮಮ್ಮ ಹೆಮ್ಮೆಯಿಂದ ಇತರರ ಕಡೆ ತಿರುಗಿ, ನನ್ನ ನಾಗು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ, ಸಾವಿತ್ರಮ್ಮನನ್ನ ಕೇರಂ ಆಟದಲ್ಲಿ ಸೋಲಿಸ್ಬಿಟ್ಟಿದ್ದಾಳೆ, ನನ್ನ ಮಗಳ ಮುಂದೆ ಬೇರೆ ಯಾರೂ ಇಲ್ಲ ಎಂದು ಕಣ್ಮಣಿಯ ಗುಣಗಾನ ಮಾಡೋಕೆ ಮುಂದಾದ್ರು. ಇದನ್ನ ಕೇಳಿ ಸಾವಿತ್ರಮ್ಮನ ರಕ್ತ ಬಿಸಿಯಾಯಿತು. ಏನು ಮಹಾ, ನಿನ್ನ ಮಗಳು ಒಬ್ಳೇ ಆಡೋದಾ, ಈ ಆಟನ ಆಡೋಕೆ ಹೇಳೋ ನೋಡೋಣ. ಆಯಿತು, ಆಡೇ ಬಿಡೋಣ ಅಂತ ಕಣ್ಮಣಿ ಕಾಯಿನ್ಗಳನ್ನ ಬೋರ್ಡಿನ ಮೇಲೆ ಜೋಡಿಸ್ತಾ ಇದ್ಲು. ಅಷ್ಟರಲ್ಲಿ ತಾಯಮ್ಮ ಬಂದು, ಕಣ್ಮಣಿ ನಿನ್ನ ನೋಡೋಕೆ ಯಾರೋ ಬಂದಿದ್ದಾರೆ ಅಂದ್ಲು. ಲಕ್ಷ್ಮಮ್ಮ ಸಡಗರದಿಂದ ಎದ್ದು, ನಿಮ್ಮ ಯಜಮಾನ್ರು ಬಂದಿದ್ದಾರೇನೋ, ಹೋಗು ನಾಗು ಮಾತಾಡ್ಸ್ಕೊಂಡು ಬಾ ಅಂದ್ರು. ಕಣ್ಮಣಿ ಎದ್ದು ನಿಂತ್ಲು. ನನ್ನನ್ನು ನೋಡೋಕೆ ಬಂದಿರೋರು ಯಾರು? ನನ್ನವರು ಯಾರು ಇದ್ದಾರೆ ಈ ಪ್ರಪಂಚದಲ್ಲಿ? ಯಾಕೆ ಅವತ್ತು ನನ್ನನ್ನು ಕಾರಿನಲ್ಲಿ ಕರ್ಕೊಂಡು ಬಂದ ಯುವಕ ಸ್ನೇಹವನ್ನು ತೋರ್ಲಿಲ್ವೇ? ಆದರೆ ಅದೇನೋ ನಿಜವಾದ ಸ್ನೇಹವೋ ನಟನೆಯೋ ಎಂದು ಮನಸ್ಸಿನಲ್ಲೇ ಯೋಚಿಸ್ತಾ ಇದ್ಲು. ಚೇಚೆ, ನಟನೆ ಇರೋಕ್ಕೆ ಸಾಧ್ಯ ಇಲ್ಲ, ಅವರು ತುಂಬ ಒಳ್ಳೆಯವರ ಹಾಗೆ ಕಾಣಿಸ್ತಾನೆ. ಕಣ್ಮಣಿ ಯೋಚಿಸುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದ್ಲು. ವಿಸಿಟರ್ಸ್ ರೂಮಿನ ಬಾಗಿಲಿನಲ್ಲೇ ಮುಗುಳು ನಗೆ ಬೀರುತ್ತಾ ಶೇಖರ್ ನಿಂತಿದ್ದ. ಅದೇ ಎತ್ತರದ ನಿಲುವು ತಾನು ಎಲ್ಲೋ ನೋಡಿರುವಂತಿದೆ. ಆ ನಗೆಯಂತೂ ನನ್ನ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ. ಆತನ ನಗೆಯ ಬೆಳಕು ಎಂತಹ ಕತ್ತಲನ್ನು ಹೆದರಿಸಿ ಓಡಿಸ್ತಾ ಇತ್ತು. ಶೇಖರ್ ಶುಭ್ರವಾದ ಬಿಳಿಯ ಶರ್ಟ್ ಪ್ಯಾಂಟನ್ನು ಧರಿಸಿ ಕೈಯಲ್ಲೊಂದು ಪುಟ್ಟ ಪೆಟ್ಟಿಗೆ ಹಿಡಿದು ನಿಂತಿದ್ದ. ಶೇಖರ್ನನ್ನು ನೋಡಿ ಕಣ್ಮಣಿ ನಗಬಾರ್ದು ಅಂತ ನಿರ್ಧರಿಸಿದ್ಲು. ಅವನ ಉಲ್ಲಾಸ ನಗು ಸೋಂಕಿನಂತೆ ಅವಳಿಗೂ ವ್ಯಾಪಿಸಿದ್ವು. ಕಣ್ಮಣಿ ತನಗರಿಯದಂತೆ ನಕ್ಕು ಅವನನ್ನು ಸ್ವಾಗತಿಸಿದ್ಲು. ಇಬ್ಬರು ವಿಸಿಟರ್ಸ್ ರೂಮ್ ಒಳಗೆ ಹೋಗಿ ಬೆಂಚಿನ ಮೇಲೆ ಕುಳಿತುಕೊಂಡ್ರು. ಏನು ಮಾಡ್ತಾ ಇದ್ದೆ ಕಣ್ಮಣಿ? ಕೇರಂ ಆಡ್ತಿದ್ದೆ. ಯಾರ್ಯಾರು ಆಡ್ತಿದ್ರಿ? ನಾನು, ಅಮ್ಮ, ಮೊದಲು ಒಂದು ಆಟ ಆಡಿದ್ವಿ, ಆಮೇಲೆ ಸಾವಿತ್ರಮ್ಮ ಆಡ್ತಿದ್ವಿ ಅಂದ್ಲು. ಶೇಖರ್ ಪೆಟ್ಟಿಗೆಯ ಮುಚ್ಚಳ ತೆಗೆದು ಸಣ್ಣ ಟಿಫನ್ ಕ್ಯಾರಿಯರ್ನಲ್ಲಿ ಹಾಕಿಕೊಂಡು ಬಂದಿದ್ದ ಐಸ್ ಕ್ರೀಮನ್ನು ಹೊರಗೆ ತೆಗೆದ. ಜೆಲ್ಲಿ ಕಾಗದದಲ್ಲಿದ್ದ ಐಸ್ ಕ್ರೀಮ್ ಕರಗ್ತಾ ಇತ್ತು. ಐಸ್ ಕ್ರೀಮನ್ನು ಕಣ್ಮಣಿಯ ಕೈಗಿಟ್ಟು, ನಿನಗೆ ಅಂತ ತಂದಿದ್ದೀನಿ ಕಣ್ಮಣಿ, ಬೇಗ ತಿಂದ್ಬಿಡು, ಇಲ್ಲಂದ್ರೆ ಕರಗಿ ನೀರಾಗಿ ಹೋಗುತ್ತೆ. ಕಣ್ಮಣಿ ಐಸ್ ಕ್ರೀಮನ್ನು ತಿನ್ನುತ್ತಾ ಜಿಲೇಬಿ ಅಂದ್ಲು. ಅದನ್ನು ತಂದಿದ್ದೀನಿ, ಐಸ್ ಕ್ರೀಮ್ ತಿಂದಾದ್ಮೇಲೆ ಕೊಡ್ತೀನಿ. ಕಣ್ಮಣಿ ತಿನ್ನೋದನ್ನು ನಿಲ್ಲಿಸಿ ಶೇಖರ್ನ ಮುಖ ನೋಡಿದ್ಲು. ಸಂಜೆಯಲ್ಲಿ ಮರಗಳ ಕೆಳಗೆ ಕುಳಿತದ್ದು, ಆ ಪಕ್ಷಿಯ ಇಂಪಾದ ಧ್ವನಿ, ಮಧುರವಾದ ಹಾಡು, ಇವತ್ತು ಬರೀ ಸಿಹಿ ತಿನ್ನಬೇಕೆಂದು ಆಸೆ ಎನ್ನುವ ಮಾತು, ಕಣ್ಮಣಿಯ ಹೃದಯ ಕಳೆದ ದಿನಗಳ ಮಾತುಗಳನ್ನು ಮಗುಚಿ ಹಾಕಿತು. ಆ ಮಾತುಗಳನ್ನೆಲ್ಲ ಕಣ್ಮಣಿಯ ಕಣ್ಣಿನಲ್ಲಿ ಓದಿ ತಿಳಿದುಕೊಂಡವನಂತೆ ಶೇಖರ್ ಹೇಳ್ದ, ಕಣ್ಮಣಿ ಇವತ್ತು ನೀನು ಬರೀ ಸಿಹಿ ತಿನ್ನಬೇಕು ಅಂತ ನನ್ನ ಆಸೆ ಅಂತ ಹೇಳ್ದ. ಕಣ್ಮಣಿ ಹಾ ಎಂದು ತಲೆ ಬಗ್ಗಿಸಿ ತಿನ್ನೋಕೆ ಪ್ರಾರಂಭಿಸಿದ್ಲು. ಕಣ್ಮಣಿ, ನಿಮ್ಮ ತಂದೆ ಬಂದಿದ್ದಾರೆ.
ಅವಳು ಚಕಿತಳಾಗಿ ತಲೆ ಎತ್ತಿ ಕೇಳಿದ್ಲು, ಯಾರು? ನಿಮ್ಮ ತಂದೆ. ಹಾಂ ಸರಿ. ಕಣ್ಮಣಿ ಉದಾಸೀನಳಾಗಿ ನುಡಿದ್ಲು. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಿಟ್ಟ ದಿನಾನೇ ಸಂಜೆ ಅವರು ಇಲ್ಲಿಗೆ ಬಂದಿದ್ರಂತೆ. ಆದರೆ ತುಂಬ ತಡವಾಗಿದ್ರಿಂದ ಡಾಕ್ಟ್ರು ನಿನ್ನನ್ನು ನೋಡೋಕ್ಕೆ ಬಿಟ್ಟಿಲ್ಲ. ವಿಸಿಟರ್ಸ್ ದಿನ ಶನಿವಾರ ಆಗಿದ್ರಿಂದ ಅವತ್ತೇ ಬರೋಕ್ಕೆ ಹೇಳಿದ್ರಂತೆ. ಸರಿ. ಕಣ್ಮಣಿಗೆ ಶೇಖರ್ ಹೇಳೋ ವಿಷಯದಲ್ಲಿ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ. ಕಣ್ಮಣಿ ತನ್ನ ತಂದೆಯ ಪ್ರೀತಿಯನ್ನು ಕೆಲವು ವರ್ಷಗಳು ಪಡೆದಿದ್ಲು. ಆದರೂ ಎರಡನೇ ಹೆಂಡತಿ ಬಂದೊಡನೆ ತನ್ನನ್ನು ದೂರ ಮಾಡಿ ಹೆಂಡತಿ ಹೇಳಿದಂತೆ ನಡೆದುಕೊಂಡು ಹೋಗುತ್ತಿದ್ದ ತಂದೆಯ ನಡತೆ ಕಣ್ಮಣಿಗೆ ದುಃಖ, ಜಿಗುಪ್ಸೆಯನ್ನುಂಟು ಮಾಡಿತು. ಅಂತರಂಗದಲ್ಲಿ ತನ್ನ ತಂದೆಯ ಬಗ್ಗೆ ಇದ್ದ ಉದಾಸೀನತೆ ಅವಳ ಮಾತಿನಲ್ಲೂ ತೋರುತ್ತಿತ್ತು. ಇವತ್ತೂ ಬಂದಿದ್ದಾರೆ, ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ ಅಂತಾನೆ ಶೇಖರ್. ಕಣ್ಮಣಿ ಅನ್ಯ ಮನಸ್ಕಳಾಗಿ ಎಲ್ಲೋ ನೋಡುತ್ತಾ ಕುಳಿತಿದ್ಲು. ಏನು ಅಂದ್ಲು. ಶೇಖರ್ ತಾನು ಹೇಳಿದ ಮಾತನ್ನೇ ಮತ್ತೆ ಹೇಳ್ದ. ಕಣ್ಮಣಿ ಉತ್ತರ ಸರಿ ಅಂತ ಆಗಿತ್ತು ಅಷ್ಟೆ. ನಿನಗೆ ಇನ್ನೂ ಏನಾದರೂ ಬೇಕಾ ಹೇಳು ಕಣ್ಮಣಿ, ನಾನು ಮುಂದಿನ ವಾರ ಬರುವಾಗ ತಂದು ಕೊಡ್ತೀನಿ ಅಂತಾನೆ ಶೇಖರ್. ನನಗೇನು ಬೇಕು? ನನಗೇನು ಬೇಡ. ಮುಂದಿನ ವಾರದ ತನಕ ನಾನು ಇಲ್ಲೇ ಇರಬೇಕಾ? ಇದೇನು ನನ್ನ ಮನೇನಾ? ರಾತ್ರಿ ನಿದ್ರೆ ಮಾಡುವುದೆಂತೂ ಕಷ್ಟದ ಕೆಲಸ. ಹಾಡು ಗಲಾಟೆಯ ಮಧ್ಯೆ ನಿದ್ರೆ ಬರುವುದೇ ಇಲ್ಲ. ಈ ಜಾಗವೇ ಚೆನ್ನಾಗಿಲ್ಲ. ಶಾಂತವಾಗಿರೋ ಸ್ಥಳಕ್ಕೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಯಾರೂ ಇರಬಾರ್ದು, ನಾನೊಬ್ಬಳೇ ಜೊತೆಗೆ ಈತನೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ತಿದ್ದ ಕಣ್ಮಣಿ. ಈತನ ಹೆಸರೇನು? ನಿಮ್ಮ ಹೆಸರೇನು ಅಂತ ಕೇಳ್ತಾಳೆ. ಶೇಖರ್. ಇವರ ಹೆಸರೇನೋ ಚೆನ್ನಾಗಿದೆ. ಕಣ್ಮಣಿಯ ಹೃದಯದಲ್ಲಿ ಅಡಗಿದ್ದ ಪ್ರೀತಿ ಮುಸುಕಾಗಿ ಅವಳಿಗೆ ಗೋಚರಿಸತೊಡಗಿತು. ಶೇಖರ್ ನೀಡುತ್ತಿದ್ದ ಪ್ರೀತಿ ಅವಳಿಗೆ ಅವಳ ತಾಯಿಯ ನೆನಪನ್ನು ತರಿಸಿತ್ತು. ಶ್ಯಾಮಲ ವರ್ಣದ ಲಕ್ಷಣವಾದ ಹೆಣ್ಣಿನ ಮುಖವೊಂದು ಮಂಜಾಗಿ ಕಾಣಿಸಿತು. ಚಿತ್ರ ಒಂದೇ ಕ್ಷಣ ಗೋಚರವಾಗಿ ಮರುಕ್ಷಣವೇ ಮಂಜಿನ ರೂಪದಲ್ಲಿ ಕರಗಿ ಮಾಯವಾಯಿತು. ಕಣ್ಮಣಿಗೆ ಆ ಸ್ನೇಹಮಯ ಮುಖ ಇಷ್ಟು ಬೇಗ ಮರೆಯಾಗಬಾರ್ದಿತ್ತು ಅಂತ ಅನ್ನಿಸ್ತು. ಕಣ್ಮಣಿ ಮರೆಯಾಗುತ್ತಿದ್ದ ಮುಖವನ್ನು ಹಿಡಿದಿಟ್ಟುಕೊಳ್ಳುವಂತೆ ತನ್ನೆರಡೂ ಕೈಗಳನ್ನು ಚಾಚಿದ್ಲು. ಶೇಖರ್ ಅವಳು ನೀಡಿದ ಕೈಯನ್ನು ಮೃದುವಾಗಿ ಹಿಡಿದು ಏನು ಬೇಕು ಎಂದ. ಕಣ್ಮಣಿ ಕನಸಿನಿಂದ ಎಚ್ಚೆತ್ತು ತನ್ನ ಕೈ ಅವನ ಕೈಯಲ್ಲಿರುವುದನ್ನು ಅರಿತು ನಾಚಿಕೆಯಿಂದ ಕೈ ಹಿಂದೆಳೆದುಕೊಂಡ್ಳು. ಮುಂದಿನ ವಾರ ನಿನ್ಗೇನು ಬೇಕು ಹೇಳು ಕಣ್ಮಣಿ. ಮುಂದಿನ ವಾರದವರೆಗೂ ನಾನು ಇಲ್ಲೇ ಇರಬೇಕೆ? ಹೌದು. ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ನನ್ನನ್ನು ಕರ್ಕೊಂಡು ಹೋಗಿ. ಎಲ್ಲಿಗೆ ಕರ್ಕೊಂಡು ಹೋಗಲಿ? ನಾನೇ ಬರ್ತೀನಿ ಕಣ್ಮಣಿ ಅಂತಾನೆ ಶೇಖರ್. ಎಲ್ಲಿಗಾದರೂ ಸರಿ, ನಿಮ್ಮ ಜೊತೆಯಲ್ಲಿ ಎಲ್ಲಿಗೆ ಬೇಕಾದರೂ ಬರ್ತೀನಿ ನಾನು. ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು ಕಣ್ಮಣಿ. ಒಳ್ಳೆ ಹುಡುಗಿ ಅಲ್ವಾ ನೀನು? ನಾನು ಹೇಳಿದ ಹಾಗೆ ಕೇಳ್ತೀಯ ಅಲ್ವಾ? ಆಮೇಲೆ ನಾವಿಬ್ಬರು ಒಟ್ಟಿಗೆ ಇರೋಣ. ನೀನು ಬೇಗ ಹುಷಾರಾಗು. ಇಲ್ಲಿಂದ ಬೇಗ ಕರ್ಕೊಂಡು ಹೋಗ್ತೀನಿ ನಿನ್ನ. ಹುಷಾರಾಗೋಕೆ ನನಗೇನು ಕಾಯಿಲೆ ಇದೆ ಕೇಳ್ತಾಳೆ ಕಣ್ಮಣಿ. ನಿನಗೆ ಕಾಯಿಲೆ ಏನೂ ಆಗಿಲ್ಲ, ಆದರೆ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಎಲ್ಲರನ್ನು ಮರ್ತು ಬಿಟ್ಟಿದೀಯ ಅಷ್ಟೆ. ನಿನ್ನ ಮನಸ್ಸಲ್ಲಿರೋ ಬೇಜಾರೆಲ್ಲ ಕಳೆದು ನೀ ಸರಿ ಆದಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಈಗ ಹೇಳು, ಮುಂದಿನ ವಾರ ಏನು ತರಲಿ? ಮತ್ತದೇ ಮಾತು. ಐಸ್ ಕ್ರೀಮ್, ಜಿಲೇಬಿ ಎರಡು ಅವಳ ಸವಿ ನೆನಪನ್ನು ಹೊತ್ತು ತಂದಿದ್ವು. ಮುಂದಿನ ವಾರವೂ ಅವಳಿಗೆ ಅದೇ ಬೇಕೆನ್ನಿಸ್ತು. ಅದನ್ನೇ ತನ್ನಿ ಅಂತ ಅಂದ್ಲು. ಆಗಲಿ ಅಂತಂದ ಶೇಖರ್. ಲಕ್ಷ್ಮಮ್ಮ ಬಾಗಿಲ ಬಳಿ ನಿಂತು ಸಂಕೋಚದಿಂದ, ಕಣ್ಮಣಿ, ಮನೇಲಿ ಎಲ್ಲರೂ ಹುಷಾರಾಗಿದ್ದಾರ ಕೇಳು ಅಂತ ಅಂದ್ರು. ಮತ್ತೆ ಅವರೇ ಇಬ್ಬರ ಬಳಿ ಬಂದು ಮನೇಲಿ ಎಲ್ಲರೂ ಹುಷಾರಾಗಿದ್ದಾರಾ ಅಂತ ಕೇಳಿದ್ರು. ಶೇಖರ್ ವಿಸ್ಮಯದಿಂದ ಅಂತ ಅಂದ. ಲಕ್ಷ್ಮಮ್ಮ ಅವರು ಬಾಗಿಲಿನಿಂದ ಮರೆಯಾದ್ರು. ಯಾರವರು ಕಣ್ಮಣಿ? ಲಕ್ಷ್ಮಮ್ಮ ಅಂತ ಅವರ ಹೆಸರು. ನನ್ನನ್ನು ನಾಗು ಅಂತ ಕರೀತಾರೆ. ನಾನು ಅವರನ್ನು ಅಮ್ಮ ಅಂತ ಕರೀತಿದ್ರೆ ಕೋಪಿಸ್ಕೊಳ್ತಾರೆ. ಓಹೋ, ಹೀಗ ವಿಷಯ ಅಂತಾನೆ ಶೇಖರ್. ಹೌದು, ಅವರೇ ನನಗೆ ತಲೆ ಬಾಚ್ತಾರೆ, ಹಾಸಿಗೆ ಹಾಕ್ತಾರೆ. ನಾನು ಊಟದ ಮಾಡಿದ್ಮೇಲೆ ನನ್ನ ತಟ್ಟೆ ಕೂಡ ಅವರೇ ತೊಳಿತಾರೆ. ನನಗೆ ಯಾವ ಕೆಲಸನೂ ಮಾಡ್ಕೊಳ್ಳೋಕೆ ಬಿಡಲ್ಲ ಅವರು. ಹೌದಾ, ಯಾಕಂತೆ ಕೇಳ್ತಾನೆ ಶೇಖರ್. ಯಾಕಂದರೆ ನಾನು ಅವರ ಮಗಳು ನಾಗು ಅಂತೆ. ಪರಿಸ್ಥಿತಿಯನ್ನು ಊಹಿಸಿದ ಶೇಖರ್. ಅವರು ನಿನ್ನನ್ನು ಪ್ರೀತಿಸ್ತಾರ ಕಣ್ಮಣಿ? ಹೌದು, ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾದರೆ ನಾನು ಅವ್ರ ಹತ್ರ ಮಾತಾಡಲೇಬೇಕು ಎಂದು ಬಾಗಿಲ ಬಳಿ ಬಂದು ಶೇಖರ್, ಅಮ್ಮ ಒಳಗೆ ಬನ್ನಿ ಅಂತ ಕರೀತಾನೆ. ಇಲ್ಲಪ್ಪ, ನೀವು ನಾಗು ಇಬ್ಬರು ಮಾತಾಡ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಆದರೆ ನನ್ನ ನಾಗುನ ಈಗಲೇ ಇಲ್ಲಿಂದ ಕರ್ಕೊಂಡು ಹೋಗಬೇಡಿ, ನನಗೆ ತುಂಬ ಬೇಜಾರಾಗುತ್ತೆ. ಇಲ್ಲಮ್ಮ, ನಾನು ಈಗಲೇ ಕರ್ಕೊಂಡು ಹೋಗಲ್ಲ.
ಹಾಗಾದ್ರೆ ಸರಿ ಎನ್ನುತ್ತಾ ಲಕ್ಷ್ಮಮ್ಮ ಅವರಿಂದ ದೂರ ಹೋದ್ರು. ಇತ್ತ ಮಹೇಶ್ ಹೊರಗೆ ಕಾಯುತ್ತಾ ಕುಳಿತಿದ್ದ. ತನ್ನ ಮಗಳನ್ನು ನೋಡುವ ಆತುರದಲ್ಲಿ ಒಳಗೆ ಬರೋ ಪ್ರಯತ್ನ ಮಾಡ್ದ. ಆದ್ರೆ ಡಾಕ್ಟರ್ ಅವನನ್ನು ತಡೆದು ನಿಲ್ಲಿಸಿದ್ರು. ನೀವು ಈಗಲೇ ಹೋಗ್ಬೇಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ಬನ್ನಿ ಅಂತ ಕರೆದ್ರು ಡಾಕ್ಟರ್. ಮಹೇಶ್ಗೆ ಈಗಲಾದರೂ ತನ್ನ ತಪ್ಪಿನ ಅರಿವಾಗುತ್ತಾ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಸ್ಟೋರಿನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಕಡೆ ತನಕ ಸ್ಟೋರಿಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.